ಇವತ್ತು ನಂದು 20 ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ. ನಮ್ಮ ಮನೆಯವ್ರು ಕೇಕ್ ಕಟ್ ಮಾಡಿ ಹೋದ್ರು. ಈ ಖುಷಿಗೆಲ್ಲ ನಮ್ಮ ಹುಡುಗಿಯ ಕಾರಣ. ಉಷಾ, ಸಿಂಧು, ಯಾಸ್ಮೀನ್ ಫೋಟೋ ಬರಲ್ಲ, ಆದರೂ ಎಲ್ರಿಗೂ ಥ್ಯಾಂಕ್ಸ್. ಇಷ್ಟು ವರ್ಷದಲ್ಲಿ ಈ ವರ್ಷ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಇವರೆಲ್ಲರಿಂದ ಖುಷಿಯಾಗಿದೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ರೇವತಿ ಕನ್ನಡ ವ್ಲಾಗ್. ಫ್ರೆಂಡ್ಸ್, ಇವತ್ತು ಡಿಸೆಂಬರ್ 31. ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ, 20 ವರ್ಷನೆಯ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಹೇಳ್ಬೋದು. ಬೆಳಗ್ಗೆನೇ ಧನುರ್ಮಾಸ ಆಗಿರೋದ್ರಿಂದ ಬೆಳಗ್ಗೆನೇ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಹಾಗೆಯೇ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಸಾದ ಮತ್ತು ಪೂಜೆಗೆ ನನ್ನ ಹೆಸರು ಬರೆಸಿದ್ದೆ. ಇವತ್ತು ನಮ್ಮದು ಪೂಜೆ ಇತ್ತು. ಇದು ವೆಂಕಟರಮಣ ದೇವಸ್ಥಾನ, ಶ್ರೀನಿವಾಸ ದೇವಸ್ಥಾನದಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತೇಳಿ. ಹಾಗೆ ನೋಡ್ತಾ ಇರ್ಬೋದು, ಆಂಜನೇಯ ಸ್ವಾಮಿ ದೇವಸ್ಥಾನ, ಮಾರಿಕಂಬ ದೇವಸ್ಥಾನ ಎಲ್ಲ ಕಡೆನೂ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದ್ವಿ. ಧನುರ್ಮಾಸ ಆಗಿರೋದ್ರಿಂದ ಪ್ರತಿನಿತ್ಯ ನಾವು ದೇವಸ್ಥಾನಕ್ಕೆ ಹೋಗೋದ್ರಿಂದ ಇದೇ ಟೈಮಲ್ಲೇ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿನೂ ಬರೋದ್ರಿಂದ ತುಂಬಾ ಖುಷಿಯಾಗುತ್ತೆ. ಪ್ರತಿ ವರ್ಷವೂ ನೀವು ನೋಡ್ತಾ ಇರ್ಬೋದು, ಬೆಳಗ್ಗೆ ಎಲ್ಲ ನಾವು 5 ಗಂಟೆಗೆ ಹೋಗ್ಬಿಟ್ಟು ಇಲ್ಲಿ ಫಸ್ಟ್ ಪೂಜೆ ಮುಗಿಸಿ ನೆಕ್ಸ್ಟು ದೇವಸ್ಥಾನಕ್ಕೆ ಅಂದರೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮತ್ತು ಮಾರಿಕಂಬಕ್ಕೆ ಹೋಗಿ ಮನೆಗೆ ಬರೋ ಅಷ್ಟರಲ್ಲಿ 7 ಗಂಟೆ ಆಗುತ್ತೆ. ನಂತರ ಮನೆಗೆ ಬಂದು ನಾವು ಯಾವಾಗಲೂ ಅಷ್ಟೇ, ಪ್ರತಿ ವರ್ಷವೂ ಅಷ್ಟೇ, ನಾವು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಅಂದರೆ ನಾವು ದೇವಸ್ಥಾನದಲ್ಲಿ ಪೂಜೆ ಕೊಡ್ತೀನಿ. ಯಾಕಂದರೆ ಧನುರ್ಮಾಸ ಇರುತ್ತೆ. ಆದರೆ ಇವತ್ತು ನಮಗೆ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ನಮ್ಮ ಉಷಾ ಮತ್ತು ಯಾಸ್ಮೀನು ಮತ್ತು ಸಿಂಧು ಎಲ್ಲ ಸೇರಿ ನನಗೆ ನೋಡ್ತಾ ಇರ್ಬೋದು, ಅಕ್ಕ 20ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಹೇಳ್ತೀರಾ ಅಂತ ಹೇಳ್ಬಿಟ್ಟು ನನಗೆ ಸರ್ಪ್ರೈಸ್ ಆಗಿ ಕೇಕ್ ತಂದಿದ್ರು. ಇದಕ್ಕೆಲ್ಲ ಇವರೇ ಕಾರಣ. ತುಂಬ ಖುಷಿ ಆಯಿತು. ನಾನು ಮನೆ ಕೆಲಸನ ಮಾಡ್ತಾ ಇದ್ದೆ. ಇನ್ನೊಂದು ಸರಿ ಅವರು 10 ಗಂಟೆ ಅಷ್ಟೊತ್ತಿಗೆ ಕೇಕನ್ನೆಲ್ಲ ತಂದುಬಿಟ್ಟು, ಇಲ್ಲ ಅಣ್ಣ ನೀವು ಕಟ್ ಮಾಡಬೇಕು, 20ನೇ ವರ್ಷದಲ್ವಾ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಿಂದ ನನಗೆ ಈ ಥರ ಕೇಕ್ ತಂದು ಕಟ್ ಮಾಡಿಸಿದ್ರು. ತುಂಬ ಖುಷಿ ಆಯಿತು. ಒಂದ್ಸಲಿ ನನಗೆ ಗೊತ್ತಿದ್ದಿದ್ರೆ ನಾನು ಬೇಡ ಅಂತಿದ್ದೆ. ಈ ರೀತಿಯೆಲ್ಲ ನನಗೇನೋ ಅಷ್ಟು ಇಷ್ಟ ಆಗಲ್ಲ. ನಂಗೆ ಮನಸ್ಸಿಗೆ ನೆಮ್ಮದಿ ಅಂದರೆ ನಾನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಕೊಟ್ಟು ಬರ್ತೀವಲ್ಲ, ಅದೇ ನನಗೆ ಪ್ರತಿ ವರ್ಷವೂ ನೆಮ್ಮದಿ ಅನಿಸುತ್ತೆ. ಆದರೆ ಏನೋ ಇವ್ರದೆಲ್ಲ ಖುಷಿನ ನಾವು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತು ನಾನು ನಮ್ಮ ಮನೆಯವರು ಕೇಕನ್ನು ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ. ಏನೋ ಫ್ರೆಂಡ್ಸ್ ಗೊತ್ತಿಲ್ಲ 20 ವರ್ಷ ಹೇಗಾಯಿತು ಅಂಥೇಳಿ. ನಮ್ಮ ಹತ್ರ ಏನಿರುತ್ತೋ ಅದರಲ್ಲೇ ಖುಷಿಯಾಗಿ ಇರೋದೇ ನಮ್ಮ ಜೀವನ ಅಂತ ಹೇಳ್ತೀನಿ. ನಾನು ಹುಟ್ಟಿರೋ ಸ್ಯಾರಿ ನೋಡ್ಬೋದು. ಇದು 18 ವರ್ಷದ ಹಿಂದೆ ನಮ್ಮ ಮನೆಯವರೇ ನನಗೆ ಕೊಡಿಸಿರೋ ಅಂಥ ಸೀರೆ. ನಾನು ಅದೇ ಸೀರೆನೇ ಉಟ್ಕೊಂಡೆ. ಅವರು ನನ್ನ ಚಿಕ್ಕ ಮಗ ಪ್ರೀತಮ್ 3 ತಿಂಗಳು ಪಾಪು ಇರುವಾಗ ಈ ಸ್ಯಾರಿನ ತಗೊಂಡಿರೋದು. ಅವರೇ ಸಹ ನನಗೆ ಇದು ಕೊಡಿಸಿದ್ರು. ಆಗ ನಾನು ಇದಕ್ಕೆ 1000 ರೂಪಾಯಿ ಕೊಟ್ಟಿದ್ದೆ. ಅದರ ಬ್ಲೌಸು ಬರೋದಿಲ್ಲ, ಅದಕ್ಕೆ ನಾನು ಬೇರೆ ನೆಟ್ಟೆಡ್ ಬ್ಲೌಸನ್ನು ಸ್ಟಿಚ್ ಮಾಡಿಕೊಂಡು ಹುಟ್ಟಿದ್ದೆ, ಹೇಗೆ ಕಾಣುತ್ತೆ ಅಂತ ಹೇಳಿ. ಹಾಗೆಯೇ ಹೊಸ ಸ್ಯಾರಿ ಎಲ್ಲ ಏನೂ ತಗೊಳ್ಳೋದಕ್ಕೆ ಹೋಗಿಲ್ಲ. ಹಾಗೆ ನಾನು ಸಹ ಕೊಡಿಸಿ ಅಂತಲೂ ಸಹ ಕೇಳಲಿಲ್ಲ. ಯಾಕಂದರೆ ಈಗ ಸ್ವಲ್ಪ ಜವಾಬ್ದಾರಿಗಳೆಲ್ಲ ಜಾಸ್ತಿ ಇರೋದ್ರಿಂದ ನಾವು ಬಟ್ಟೆಗೆ ಎಲ್ಲ ದುಡ್ಡು ವೇಸ್ಟ್ ಮಾಡೋದು ಬೇಡ. ಹಾಗೆಯೇ ನೋಡೋಣ ಮುಂದಕ್ಕೆ ನಮ್ಮ ಕೆಲವೊಂದು ಕಮಿಟ್ಮೆಂಟ್ಗಳೆಲ್ಲ ಪೂರೈಸಿದ ಮೇಲೆ ನಾವು ಸೀರೆ ತಗೊಂಡು ಇನ್ನೇನು ಖುಷಿಯಾಗಿ ಆಚರಣೆ ಮಾಡೋಣ ಅಂಥೇಳಿ ಅಂದ್ಕೊಂಡ್ವಿ. ಹಾಗೆಯೇ ಎಲ್ಲರೂ ನಗ್ನಗ್ತಾ ಇದ್ದು, ಹಾಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯದಿಂದ ಇದ್ದರೆ ಅಷ್ಟೇ ಸಾಕಲ್ವಾ. ಅದೆಲ್ಲ ಇದ್ದರೆ ಸಾಕು, ನಮಗೆಲ್ಲ ಒಂಥರ ಸೌಭಾಗ್ಯನೇ ದೊರೆತಂಗೆ. ಆದ್ದರಿಂದ ನಾನು ದೇವ್ರ ಹತ್ರ ಕೇಳೋದಷ್ಟೇ, ಆರೋಗ್ಯ ಮತ್ತು ಯಶಸ್ಸು ಹಾಗೆ ಆಯಸ್ಸು ಎಲ್ಲರಿಗೂ ಒಳ್ಳೇದು ಮಾಡಿ ಇಟ್ಕೊಂಡ್ರೆ ಅಷ್ಟೇ ಸಾಕು. ಇದು ನಮ್ಮ ಉಷಾ ಮತ್ತು ಯಾಸ್ಮೀನ್ ಮತ್ತು ಸಿಂಧು ಅವರು ಖುಷಿಗೋಸ್ಕರ ನಾವು ಕೇಕ್ ಕಟ್ ಮಾಡಿದ್ದು. ನೀವು ನೋಡ್ತಾ ಇರ್ಬೋದು, ನಮ್ಮ ಮನೆಯವ್ರು ಸಹ ಬೇಗ ಅರ್ಜೆಂಟ್ ಇದೆ ಹೋಗಬೇಕು ಅಂತಿದ್ರು. ಮತ್ತು ಇವರೆಲ್ಲರಿಗೂ ಬೇಜಾರು ಮಾಡೋದು ಬೇಡ ಅಂದ್ಬಿಟ್ಟು ಕೇಕ್ ಕಟ್ ಮಾಡ್ತಾಯಿದ್ರು. ಹಾಗೆಯೇ ನನಗೆ ತುಂಬ ಖುಷಿಯಾಗೋದು ಅಂದರೆ, ನನಗೆ ಯೂಟ್ಯೂಬ್ ವ್ಯೂವರ್ಸು ನನಗೆ ನನ್ನ ವೀಡಿಯೋಸ್ಗಳನ್ನು ನೋಡಿ ಅದು ಎಷ್ಟು ನನಗೆ ಹತ್ತಿರ ಆಗಿದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ. ಎಲ್ಲೋ ನೀವು ಇದ್ದೀರಾ, ನಾನು ಎಲ್ಲೋ ಇದ್ದೀನಿ, ನೀವೆಲ್ಲ ನನಗೆ ಇಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸೋದು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಹಾಗೆ ನೋಡಿ, ಇವತ್ತಿನ ಖುಷಿಗೆ ಇವರೆಲ್ಲರೂ ಕಾರಣ. ನಾವು ಏನಿರುತ್ತೋ ಅದರಲ್ಲಿ ಖುಷಿ ಪಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಹಾಗೆ ಸ್ಯಾರಿ ಹೇಗೆ ಕಾಣ್ತಿದೆ, ಸ್ಯಾರಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ನಾನು ಈ ಸ್ಯಾರಿ ನಂಗೆ ತುಂಬ ಇಷ್ಟವಾದ ಸ್ಯಾರಿ, ಆದರೆ ಉಟ್ಕೊಂಡಾಗ ತುಂಬ ಖುಷಿ ಅನಿಸುತ್ತೆ. ಹಾಗಾಗಿ ನಾನು ಈ ಸ್ಯಾರಿನ ವೇರ್ ಮಾಡಿದ್ದೆ. ಅದಕ್ಕೆ ಬ್ಲೌಸು ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ವಿ. ಹಾಗೆಯೇ ನೋಡಿ, ಸಿಂಧು ಎಷ್ಟು ಖುಷಿ ಪಡ್ತಾ ಇದ್ದಾರೆ ಅಂದರೆ, ನನಗೆ ತುಂಬಾ ಇವರೆಲ್ಲರೂ ನನಗೆ ದಿನ ಇಡೀ ನಗಾಡ್ತಾ ಖುಷಿಯಾಗಿರೋದಕ್ಕೆ ಇವರೆಲ್ಲ ಕಾರಣ. ಏನೇ ನನಗೆ ಏನಾದರೂ ಚಿಕ್ಕ ಪುಟ್ಟ ಸಮಸ್ಯೆ ಇದ್ದರೂ ಸಹಿತ ಇವರೆಲ್ಲ ಬಂದು ಮಾತಾಡಿದ ತಕ್ಷಣ ಅದು ಮರ್ತೋಗುತ್ತೆ. ಹಾಗೆಯೇ ತುಂಬ ಖುಷಿಯಾಗಿ ನಾವು ಡೇಯನ್ನು ಕಳಿತೀವಿ.
ನೀವು ನೋಡ್ತಾ ಇರ್ಬೋದು. ಹಾಗೆ ನಮ್ಮ ಟೈಲರಿಂಗ್ ಕ್ಲಾಸಿಗೆ ಎಲ್ಲರೂ ಬರೋ ಅಷ್ಟೊತ್ತಿಗೂ ಅಷ್ಟೇ ನಾವು ತುಂಬ ಖುಷಿಯಾಗಿದ್ವಿ. ಆದರೆ ಏನು ಮಾಡೋದು, ಮನೆಯಲ್ಲಿ ಎಲ್ಲರಿಗೂ ಕಲ್ಸೋಕ್ಕಾಗಲ್ವಲ್ಲ, ಹಾಗಾಗಿ ನಾವು ಈಗ ಟೈಲರಿಂಗ್ ಕ್ಲಾಸ್ ಮಾಡ್ತಾಯಿಲ್ಲ. ಆದರೆ ನೋಡಿ ನನಗೆ ಇವರೆಲ್ಲರೂ ಸಹಿತ ಎಷ್ಟು ಮನಸ್ಸಿಗೆ ಖುಷಿ ಮಾಡಿದ್ದಾರೆ ಅಂತ. ಹಾಗೆ ಹೋದ ವರ್ಷವೂ ಅಷ್ಟೇ ನಮ್ಮ ಮನೆಯವರ ಬರ್ತಡೇ ಇದ್ದಾಗ ಡಿಸೆಂಬರ್ 24ಕ್ಕೆ ಮತ್ತು ಸಹನಾ ಮತ್ತು ಯಾಸ್ಮಿನ್ ಅವರೆಲ್ಲ ಕೇಕ್ ತಂದು ಕಟ್ ಮಾಡಿದರು. ಹಾಗೆಯೇ ನಾವು ಕೇಕೆಲ್ಲ ಕಟ್ಟಿಂಗ್ ಆದಮೇಲೆ ಈ ರೀತಿ ಫನ್ನಿ ವೀಡಿಯೋಗಳು ಮಾಡಿಕೊಂಡು ಒಂದೆರಡು ರೀಲ್ಸ್ ಎಲ್ಲ ಮಾಡಿದ್ವಿ. ಪ್ರತಿದಿನ ದುಡಿಯೋದು ಇದ್ದೇ ಇರುತ್ತೆ. ಹಾಗೆ ಏನೋ ಒಂದು ಖುಷಿ ದಿನ ನಾವು ಖುಷಿಯಾಗಿರಬೇಕು. ನಾವು ನಮ್ಮ ಒಂದು ಕಷ್ಟಗಳು ತೀರಿದ ಮೇಲೆ, ಸಮಸ್ಯೆಗಳು ತೀರಿದ ಮೇಲೆ ಖುಷಿಯಾಗಿರ್ತೀವಿ ಅನ್ನೋದು ತಪ್ಪು. ನಮಗೆ ಇವತ್ತಿನ ದಿನ ಅನ್ನೋದೇ ನಿಜ. ಹಾಗಾಗಿ ಇವತ್ತಿನ ದಿನ ಏನು ಖುಷಿ ಇರುತ್ತೋ ಅದರಲ್ಲೇ ಖುಷಿ ಪಡಬೇಕು. ನೋಡಿ ಫ್ರೆಂಡ್ಸ್, ನನ್ನ ಒಂದು ವೆಡ್ಡಿಂಗ್ ಡೇ ತುಂಬ ಡಿಫ್ರೆಂಟಾಗೇ ಇದೆ. ನೆಕ್ಸ್ಟ್ ಡೇ ಆದರೆ ಹೊಸ ವರ್ಷ, ಆದರೆ ಡಿಸೆಂಬರ್ 31 ನನ್ನ ಮದುವೆ ಆಗಿರೋ ಡೇಟು. ಅಕಸ್ಮಾತ್ ಅಂದರೆ ಈ ಡೇಟು ತುಂಬಾ ಕಮ್ಮಿ, ಯಾರ್ದು ಈ ಡೇಟಲ್ಲಿ ಮದುವೆ ಡೇಟ್ ಇರೋದಿಲ್ಲ. ನನ್ನ ಒಂದು ವೆಡ್ಡಿಂಗ್ ಡೇ ಈ ರೀತಿ ಇದೆ. ಏನೋ ನನಗೆ ಸಿಕ್ಕಿರೋಂಥ ಡೇಟು. ಹಾಗೆ ನಾನು ಮದುವೆ ಆಗಿ ಆಗಲಿ 20 ವರ್ಷ ಕಳೆದೇ ಹೋಯಿತು, ಅನ್ನಿಸ್ತಾನೇ ಇಲ್ಲ. ಇವತ್ತು ನಿನ್ನೆ ಮದುವೆ ಆಗಿದ್ದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ. ನಮ್ಮನೆಯವರು ಇದ್ದಿದ್ರೆ ನಾವು ವೀಡಿಯೋಸ್ಗಳು ಮಾಡ್ಕೊಳ್ತಿದ್ವಿ. ಅವರಿಗೆ ಕೆಲಸಕ್ಕೆ ಲೇಟ್ ಆಗಿತ್ತು. ಅವರು 10 ಗಂಟೆಗೆ ತಿಂಡಿಗೆ ಬಂದಿದ್ದರು, ಆಗ ನಾವು ವೀಡಿಯೋಸ್ ಮಾಡ್ಕೊಂಡ್ವಿ. ಹಾಗೆ ಫ್ರೆಂಡ್ಸ್, ವೆಡ್ಡಿಂಗ್ ಆ್ಯನಿವರ್ಸರಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಸ್ಯಾರಿ 18 ವರ್ಷದ ಸ್ಯಾರಿ ಚೆನ್ನಾಗಿದೆಯಾ, ನಿಮ್ಮ ಹತ್ರನೂ ಈ ರೀತಿ ಕಲೆಕ್ಷನ್ ಇದೆಯಾ ಅಂತ ನನಗೆ ಕಮೆಂಟ್ ಮಾಡಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇವತ್ತಿನ ದಿನ ಹೀಗೆಲ್ಲ ಹೋಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಫ್ರೆಂಡ್ಸ್. ನಾವು ಅಂದ್ಕೊಳ್ದೇ ಕೆಲವೊಂದು ಖುಷಿ ಸಂದರ್ಭಗಳು ಬರುತ್ತೆ, ಅದನ್ನು ನಾವು ಎಂಜಾಯ್ ಮಾಡಬೇಕು. ಇರೋದ್ರಲ್ಲಿ ಖುಷಿ ಪಡಬೇಕು. ಹೇಗೆ ಬರುತ್ತೋ ಹಾಗೆ ಜೀವನನ ನಾವು ಅನುಭವಿಸ್ಕೊಳ್ತಾ ಹೋಗಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸಿದ್ದೀನಿ. ಬಾಯ್ ಎಲ್ಲರಿಗೂ.